ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬಂದು ನಮ್ಮ ಒಂದು ಫ್ರೆಂಡ್ಸ್ ಅಂದರೆ ನಮ್ಮ ಸ್ನೇಹಿತರಿಗೆ, ಆತ್ಮೀಯ ಸ್ನೇಹಿತರಿಗೆ ನಾವು ಯಾವ ವಿಷಯಗಳನ್ನು ಶೇರ್ ಮಾಡಬಾರ್ದು ಅನ್ನೋದು ಇವತ್ತಿನ ಒಂದು ಟಾಪಿಕ್ ಆಗಿದೆ. ಯಾವ ವಿಷಯಗಳನ್ನು ಶೇರ್ ಮಾಡಬಾರ್ದು ಅಂತ ನಿಮಗೆ ಏನು ಅನಿಸುತ್ತೋ ಅದನ್ನು ಹೇಳಿ. ಫ್ರೆಂಡ್ಸ್ ಅಂದರೆ ಜೀವನ ಕೊಡ್ತಾರೆ, ಹೇಳಕ್ಕೆ ಬರಲ್ಲ, ಯಾಕಂದರೆ ಟೈಮ್ ಚೇಂಜ್ ಮಾಡುತ್ತೆ, ಎಲ್ಲನೂ ಚೇಂಜ್ ಮಾಡುತ್ತೆ. ಸೊ ಯಾವ ವಿಷಯಗಳನ್ನು ಹೇಳಬೇಕು ಅಷ್ಟೇ ವಿಷಯಗಳನ್ನು ಫ್ರೆಂಡ್ಸ್ ಹತ್ರ ಶೇರ್ ಮಾಡಬೇಕು. ಹಾಗಂತ ಹೇಳ್ಬಿಟ್ಟು ಎಲ್ಲ ಫ್ರೆಂಡ್ಸು ಕೆಟ್ಟವ್ರು ಇರಲ್ಲ, ಎಲ್ಲ ಫ್ರೆಂಡ್ಸು ಒಳ್ಳೆಯವ್ರು ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಬೈಬೇಡಿ, ಯಾಕಂದರೆ ಎಲ್ಲ ಫ್ರೆಂಡ್ಸು ಅದೇ ಥರ ಇರಲ್ಲ, ಅದು ನಿಮಗೂ ಗೊತ್ತಿರುತ್ತೆ. ಬನ್ನಿ ನೋಡ್ಕೊಂಬರೋಣ ಯಾವ್ಯಾವ ವಿಷಯಗಳನ್ನು ಶೇರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಬಂದು ನಮ್ಮ ಒಂದು ಕುಟುಂಬದಲ್ಲಿ ನಡೆದಿರೋ ಒಂದು ವಿಚಾರವನ್ನು ನಾವು ಶೇರ್ ಮಾಡಬಾರ್ದು. ಅದು ಏನೇ ಇರಲಿ, ನಮ್ಮ ಜಗಳ ಆಗಿರಲಿ, ಆಮೇಲೆ ನಮ್ಮ ಒಂದು ಹಣದ ಸಮಸ್ಯೆ ಆಗಿರಲಿ, ಅದು ಏನೇ ಇರಲಿ, ನಮ್ಮ ಮಧ್ಯೆ ಎಷ್ಟೇ ಬಂದ್ರೂ, ತೊಂದರೆಗಳು ಬಂದ್ರೂ ಶೇರ್ ಮಾಡ್ಕೋಬಾರ್ದು. ಮತ್ತು ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ನೆಗೆಟಿವ್ ಆಗಿ ಹೇಳಬಾರ್ದು. ಅಂದರೆ ಯಾರೇ ಇರಲಿ, ನಮ್ಮ ಒಂದು ಕುಟುಂಬದಲ್ಲಿ ಅವ್ರೇನೋ ಜಗಳ ಮಾಡಲಿ, ಏನೇ ಇರಲಿ, ಅದು ನಮ್ಮೊಳಗೆ ಇರಬೇಕು. ಅದನ್ನು ಫ್ರೆಂಡ್ಸ್ ಹತ್ರ ಶೇರ್ ಮಾಡಬಾರ್ದು. ಯಾಕೆ ಶೇರ್ ಮಾಡಬಾರ್ದು ಅಂದರೆ, ನಾವು ಶೇರ್ ಮಾಡಿರೋ ವಿಷಯನ ಅದು ನಮಗೆ ಒಂದಿನ ವಿರೋಧವಾಗಿಯೂ ಬಳಕೆ ಆದರೂ ಆಗ್ಬಹುದು. ನಮ್ಮ ಲೈಫ್ನಲ್ಲಿ ನಮಗೆ ತೊಂದರೆ ಬಂದರೂ ಬರಬಹುದು, ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಬರಬಹುದು, ಬರದೇನೂ ಇರ್ಬೋದು. ಬರದೇ ಇದ್ದರೆ ಓಕೆ, ಬಂದರೆ ನಾಟ್ ಓಕೆ. ಸೊ ಅದಕ್ಕೋಸ್ಕರ ಯಾವುದು ನಮ್ಮ ಸದಸ್ಯರ ಬಗ್ಗೆ ಬಿಟ್ಟು ಕೊಡೋಕೆ ಹೋಗಬೇಡಿ, ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಇರಲಿ ಬಿಟ್ಟು ಕೊಡೋಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಆರ್ಥಿಕ ವಿಷಯಗಳನ್ನು ಹೇಳ್ಕೋಬಾರ್ದು. ಅಂದರೆ ನಾವು ಮಾಡಿರೋ ಸಾಲ ಆಗಿರ್ಬೋದು, ನಾವು ಏನೋ ಇನ್ವೆಸ್ಟ್ ಮಾಡಿರ್ತೀವಿ ಎಲ್ಲೋ, ಅವುಗಳನ್ನೆಲ್ಲ ನಾವು ಹೇಳಬಾರ್ದು. ಮತ್ತು ನಮ್ಮ ಹತ್ರ ಇರೋ ಒಂದು ಆಸ್ತಿ ಸಂಪತ್ತಿನ ಅಂದರೆ ವ್ಯವಹಾರ ವಿವರವನ್ನು ನಾವು ಅವರಿಗೆ ಹೇಳೋಕ್ಕೆ ಹೋಗಬಾರ್ದು. ಮತ್ತು ನಮ್ಮ ಬ್ಯಾಲೆನ್ಸ್ ಹೇಳಬಾರ್ದು. ಇವೆಲ್ಲ ಹೇಳದೇ ಇದ್ದರೆ ಒಳ್ಳೆಯದು. ಯಾಕೆ ಹೇಳಬಾರ್ದು ಅಂದರೆ, ಹಣದ ವಿಷಯದಲ್ಲಿ ನಮ್ಮ ಫ್ರೆಂಡ್ಶಿಪ್ ದೂರ ಆದರೂ ಆಗ್ಬೋದು. ಅದಕ್ಕೋಸ್ಕರ ಆ ವಿಷಯ, ನಮ್ಮ ಆರ್ಥಿಕ ಒಂದು ಏನು ವಿಷಯಗಳು ಇದ್ದಾವೋ ಅದನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಂದರೆ ನೆಕ್ಸ್ಟು ಬೇರೆದವರ ಒಂದು ಸೀಕ್ರೆಟ್ಗಳನ್ನು ನಾವು ನಮ್ಮ ಫ್ರೆಂಡ್ಸಿಗೆ ಹೇಳಬಾರ್ದು. ಯಾಕಂದರೆ ನಾವು 3 ಜನ ಇರ್ತೀವಿ ಅಂದರೆ 3 ಜನರಲ್ಲಿ 2 ಕ್ಲೋಸ್ ಇರ್ತಾರೆ, ಇನ್ನೊಬ್ಬರು ಕ್ಲೋಸ್ ಇರಲ್ಲ. ಕ್ಲೋಸ್ ಇರೋದು ವ್ಯಕ್ತಿ ಬಂದುಬಿಟ್ಟು ನಮ್ಮ ಇಬ್ಬರಲ್ಲಿ ಒಬ್ಬರಿಗೂ ಏನೋ ಹೇಳ್ತಾರೆ, ಅಂದರೆ ಅವರ ಸೀಕ್ರೆಟನ್ನು ನಮ್ಮ ಹತ್ರ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಅವರು ನಮ್ಮನ್ನು ನಂಬಿ ಹೇಳ್ತಾರೆ, ಯಾರಿಗೂ ಹೇಳಬೇಡಿ ಅಂತಲೂ ಹೇಳಿರ್ತಾರೆ. ಆ ವಿಷಯವನ್ನು ನಾವು ನಮಗೆ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಂದ ಹೇಳಿಬಿಟ್ಟು ಅವರಿಗೆ ನಾವು ಅದನ್ನು ಶೇರ್ ಮಾಡಬಾರ್ದು. ಯಾಕೆ ನಾವು ಶೇರ್ ಮಾಡಬಾರ್ದು ಅಂದರೆ, ಅದು ನಮ್ಮ ಒಂದು ನಂಬಿಕೆಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಶೇರ್ ಮಾಡಬಾರ್ದು. ಅಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಂಥ ವ್ಯಕ್ತಿ ಕಳ್ಕೋಬಹುದು, ಅದಕ್ಕೋಸ್ಕರ ಶೇರ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಮಾನಸಿಕ ಏನೋ ತೊಂದರೆಗಳಿದ್ದಾವೋ ಅವುಗಳನ್ನು ಹೇಳ್ಕೋಬಾರ್ದು. ಮತ್ತು ನಮ್ಮ ವೈಯಕ್ತಿಕ ಕಷ್ಟಗಳು ಏನಿದ್ದಾವೋ, ಸಂಕಷ್ಟಗಳು, ಅವುಗಳನ್ನು ಕೂಡ ನಾವು ಹೇಳ್ಕೋಬಾರ್ದು. ಅಂದರೆ ನಮಗೆ ಪರ್ಸ್ನಲಿ ಪ್ರಾಬ್ಲಮ್ ಇರ್ತವೆ, ನಮ್ಮ ಮನಸ್ಸೊಳಗೆ ಇರಲಿ, ಅವುಗಳನ್ನು ಹೇಳ್ಕೋಬಾರ್ದು. ಯಾಕಂತಂದರೆ ಅವರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಹುದು. ನಮ್ಮ ಒಂದು ಕಷ್ಟ ನಾವು ಹೇಳ್ಕೊಂಡ್ರೆ ಅದನ್ನು ಅವರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ನಮ್ಮ ಒಂದು ಪರ್ಸ್ನಲ್ ಏನಿದೆನೋ ಅದನ್ನು ಹೇಳ್ಕೋಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಗಾಸಿಪ್ ಅಂತಾರೆ, ಗೊತ್ತಾ? ಗಾಸಿಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಬೇರೆದವ್ರ ಬಗ್ಗೆ ಕೆಟ್ಟದ್ದನ್ನು ಮಾತಾಡೋದು ಬೇಡ. ಯಾಕಂತಂದರೆ ಮುಂದೆ ಒಂದಿನ ನಮ್ಮ ಫ್ರೆಂಡ್ಶಿಪ್ಪಿಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಅದು ಅವ್ರ ಮುಂದೆ ಹೋಗಿ ಹೇಳೋ ಚಾನ್ಸಸ್ ಇರುತ್ತೆ. ಸೊ ಬೇರೆದವರ ಗಾಸಿಪ್ ಬೇಡ ಇಲ್ಲಿ. ಯಾಕಂದರೆ ಇಬ್ಬರ ನಡುವೆ 3ನೇ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದು ತಪ್ಪು. ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು. ಕೆಲವೊಬ್ರು ಇರ್ತಾರೆ, ಅವ್ರು ಹಾಗೆ ಇವ್ರು ಹಿಂಗೆ ಎಷ್ಟೋ ಮಾತಾಡ್ತಾ ಇರ್ತಾರೆ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ಮಾಡೋದ್ರಿಂದ ನಿಮಗೆ ತೊಂದರೆ. ನೆಕ್ಸ್ಟ್ ಬಂದುಬಿಟ್ಟು ಭವಿಷ್ಯದ ನಮ್ಮ ಒಂದು ಯೋಚನೆಗಳು ಏನಿದಾವೋ ಅವುಗಳನ್ನು ಶೇರ್ ಮಾಡಬಾರ್ದು. ಅಂದರೆ ನಾವು ಏನು ಮಾಡಬೇಕು ಅಂದ್ಕೊಂಡಿರ್ತೀವೋ ಅವುಗಳನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಮ್ಮ ಲೈಫ್ನಲ್ಲಿ ನಾವು ಏನೋ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಅಂದರೆ ಏನೋ ಒಂದು ಕಂಪ್ನಿ ನಾವು
ರೆಡಿ ಮಾಡಬೇಕು ಅಂತ ಈ ಥರ ಎಲ್ಲ ಅಂದರೆ ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ನಾವೊಂದೇನೋ ಸ್ಕೂಲ್ ಕಟ್ಟಬೇಕು, ಕಾಲೇಜ್ ಕಟ್ಟಬೇಕು, ಆಮೇಲೆ ನಾವೊಂದು ರಾಜಕೀಯಕ್ಕೆ ಹೋಗಬೇಕು, ಆಮೇಲೆ ಒಂದು ಗೋರ್ಮೆಂಟ್ ಜಾಬ್ ಮಾಡಬೇಕು, ಎಲ್ಲರೂ ಒಂದೊಂದು ಥರ ಬೇರೆ ಬೇರೆ ಥರ ಒಂದು ಗೋಲ್ ಇಟ್ಕೊಂಡಿರ್ತಾರೆ. ಆ ಒಂದು ನಮ್ಮ ಏನು ಫ್ಯೂಚರ್ ಯೋಚನೆಗಳು ಇದಾವೆ, ಯೋಜನೆಗಳನ್ನು ನಾವು ಹಾಕೊಂಡಿರ್ತೀವಿ, ಪ್ಲ್ಯಾನ್ಸ್ಗಳನ್ನು ಮಾಡ್ಕೊಂಡಿರ್ತೀವಿ, ಅದನ್ನು ಇವತ್ತಿಗೂ ನಾವು ಶೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆ ಶೇರ್ ಮಾಡಬಾರ್ದು ಅಂದರೆ ಅವರು ಅಪಹಾಸ್ಯ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಒಬ್ಬರು ಬೆಳೆಯೋದು ಇನ್ನೊಬ್ಬರಿಗೆ ಅಂದರೆ ಕೆಲವೊಂದು ಜನಕ್ಕೆ ನೋಡೋಕ್ಕಾಗಲ್ಲ, ಎಲ್ಲ ಫ್ರೆಂಡ್ಸ್ನು ಅದೇ ಥರ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಮಾತ್ರ ಹೇಳೋಕ್ಕೆ ಹೋಗಬೇಡಿ. ಅದು ನಿಮ್ಮ ಹತ್ರನೇ ಇರಲಿ, ಫ್ರೆಂಡ್ಸ್ ಇರಲಿ, ಯಾರಿಗೆ ಇರಲಿ ಹೇಳೋಕ್ಕೆ ಹೋಗಬೇಡಿ. ಅದು ಆದರೆ ಓಕೆ, ಆಗಲಿಲ್ಲ ಅಂದರೆ ನಮಗೆ ಪ್ರಾಬ್ಲಮ್. ಯಾಕಂದರೆ ನಮ್ಮ ಒಂದು ರೆಸ್ಪೆಕ್ಟನ್ನು ಅದು ಹೀಯಾಳಿಸುತ್ತೆ ಮತ್ತು ಅದನ್ನು ಅವಮಾನ ಮಾಡುತ್ತೆ. ನಮ್ಮವರಿಂದಲೇ ಆಗುತ್ತೆ ಅದು. ಅದಕ್ಕೋಸ್ಕರ ಅದನ್ನು ಬಿಟ್ಕೊಡಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಜೀವನದ ತಪ್ಪುಗಳನ್ನು ಯಾರೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಹಿಂದೆ ಆಗಿರೋದು ಏನು ತಪ್ಪುಗಳು ಇರ್ತಾವೋ ನಮ್ಮ ಫ್ರೆಂಡ್ಸು ಅವಾಗ ಯಾವಾಗ ಯಾವ ಥರ ಇರ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ, ಯಾವಾಗ ಟರ್ನ್ ಆಗ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹಿಂದೆ ಏನು ತಪ್ಪು ಮಾಡಿರ್ತೀವೋ ಅದು ನಮಗೆ ಅವರು ದೂರ ಆದಾಗ, ಅವರು ಮಾತು ಬಿಟ್ಟಾಗ ನಮಗೆ ಅದು ಪೆಟ್ಟು ಬೀಳುತ್ತೆ. ಅಂದರೆ ನಾವು ಬೇರೆದವ್ರ ಬಗ್ಗೆ ಹೇಳೋದಾಗಲಿ, ನಮ್ಮ ಒಂದು ಅವರಿಗೆ ನಮ್ಮ ಒಂದು ಮೈನಸ್ ಪಾಯಿಂಟ್ ಬಿಟ್ಟು ಕೊಟ್ಟಾಗ ಅವಾಗೆಲ್ಲ ನಮಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಏನನ್ನು ಶೇರ್ ಮಾಡಬೇಡಿ. ವೈಯಕ್ತಿಕ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು. ಯಾಕಂತಂದರೆ ಅವು ಕೂಡ ನಮಗೆ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್ ಅಂದರೆ ಯಾವ ಥರ ಇರಬೇಕು ಅಂದರೆ ಎಲ್ಲರೂ ಟ್ರೂ ಫ್ರೆಂಡ್ಸು ಇರ್ತಾರೆ, ಅದರಲ್ಲಿ ಕೆಲವೊಬ್ಬರು ಟ್ರೂ ಆಗಿ ಇರಲ್ಲ, ಆಮೇಲೆ ಹಾನೆಸ್ಟಿ ಆಗಿ ಇರಲ್ಲ. ಸೊ ನಮ್ಮ ಫ್ರೆಂಡ್ಶಿಪ್ಪು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು. ಯಾಕಂತಂದರೆ ಯಾವಾಗ ಯಾರು ಹೆಂಗೆ ಯಾವ ಟೈಮಲ್ಲಿ ಚೇಂಜ್ ಆಗ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಎಲ್ಲ ಚೇಂಜ್ ಆಗೋವರೇ ಇದ್ದಾರೆ ಲೈಫ್ನಲ್ಲಿ. ಅಂದರೆ ನನಗೇನು ಆಗಿಲ್ಲ ಫ್ರೆಂಡ್ಸ್ ಜೊತೆ ಯಾವತ್ತು. ಅಂದರೆ ಅದು ಒಂದು ಹೇಳಿದೆ ಅಷ್ಟೇ ನಿಮಗೆ. ಯಾಕಂದರೆ ಫ್ರೆಂಡ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು ಆಗಿದೆ. ಆ ಫ್ರೆಂಡ್ಶಿಪ್ ನಡುವೆ ಜಾಣತನ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಲೈಫ್ನಲ್ಲಿ ಫ್ರೆಂಡ್ಸ್ ಇಲ್ಲ ಅಂದರೆ ಏನೂ ಇಲ್ಲ. ಫ್ರೆಂಡ್ಶಿಪ್ಪು ಎಷ್ಟು ಅಗತ್ಯ ಇದೆಯೋ ನಮಗೆ, ಅಷ್ಟೇ ನಮ್ಮ ಜಾಣತನನೂ ಕೂಡ ನಮಗೆ ಅಗತ್ಯ ಇದೆ. ಅಂದರೆ ಜಾಣ್ಮೆಯಿಂದ ಇರಬೇಕು, ಜಾಣತನದಿಂದ ಇರಬೇಕು. ಅಂದರೆ ಫ್ರೆಂಡ್ಶಿಪ್ ಎಷ್ಟು ನಾವು ಸ್ಟ್ರಾಂಗಾಗಿ ಇಟ್ಕೊಂಡ್ರೂ ಕೂಡ ಒಂದಲ್ಲ ಒಂದಿನ ಎಂಡ್ ಆಗುತ್ತೆ. ಅದು ಎಂಡ್ ಆಗಲೇಬೇಕು. ಅದು ಏನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಯಾವಾಗಲೂ ಕೂಡ ಯಾರು ನಮ್ಮವರಲ್ಲ ಅಷ್ಟೇ ತಿಳ್ಕೊಂಬಿಡ್ಬೇಕು. ಎಲ್ಲರೂ ನಮ್ಮವರೇ ಅಂತ ಹೇಳಿ ಭಾವಿಸಬಾರ್ದು. ಯಾಕಂದರೆ ಎಲ್ಲರೂ ನಮ್ಮವರೇ ಇದ್ದರೂ ಕೂಡ ಮನಸ್ಸಲ್ಲೇ ನಮ್ಮವ್ರು ಇರಲ್ಲ ಅಷ್ಟೇ. ಯಾಕಂತಂದರೆ ಮನಸ್ಸಿಂದ ಯಾರನ್ನೋ ಅರ್ಥ ಮಾಡ್ಕೊಂಡಿರಲ್ಲ. ಸೊ ಅದಕ್ಕೋಸ್ಕರ ಯಾರಿಗೂ ನಮ್ಮ ಒಂದು ಗುಟ್ಟುಗಳನ್ನು ಬಿಟ್ಕೊಳ್ಬೇಡಿ. ಮೂರನೇ ವ್ಯಕ್ತಿ ಹತ್ರ ಇಬ್ಬರು ರಿಲೇಷನ್ಶಿಪ್ ಓಕೆ, ಮೂರನೇ ವ್ಯಕ್ತಿ ವಿಚಾರಗಳು ಬೇಡ. ಆಮೇಲೆ ನಿಮ್ಮ ಪರ್ಸ್ನಲ್, ನಿಮ್ಮ ವೈಯಕ್ತಿಕ, ನಿಮ್ಮ ಮಾನಸಿಕ, ನಿಮ್ಮ ಆರ್ಥಿಕ ಸಮಸ್ಯೆಗಳು, ನಿಮ್ಮ ಒಂದು ಕುಟುಂಬದ ಸಮಸ್ಯೆಗಳು, ಹಾಗೆ ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳು, ಆಮೇಲೆ ನಿಮ್ಮ ಒಂದು ರಿಲೇಷನ್ಶಿಪ್ದು ಒಂದು ಸಮಸ್ಯೆಗಳು ಏನಿವೆ ಇವು ಯಾವುದನ್ನು ಶೇರ್ ಮಾಡಬೇಡಿ. ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೇನೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಹಾಗೆ ಒಂದು ಮುದ್ದಾಗಿ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ. ಯಾರು ಬೈಬೇಡಿ. ಯಾಕಂದರೆ ಫ್ರೆಂಡ್ಶಿಪ್ಪಲ್ಲಿ ಎಲ್ರಿಗೂ ಆಗಿರುತ್ತೆ ಮೋಸ. ಎಲ್ರಿಗೂ ಅಂದರೆ ಕೆಲವೊಬ್ಬರಿಗೆ ಆಗಿರಲ್ಲ. ಹಾಗಂತ ಹೇಳಿಬಿಟ್ಟು ಏನೇನೋ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ಯಾಕಂತಂದರೆ ನಾನು ಫ್ರೆಂಡ್ಶಿಪ್ ಬಗ್ಗೆ ಒಂದು ಮೋಟಿವೇಶ್ನಲ್ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಹೊರತಾಗಿ ನಿಮಗೆ ಮನಸ್ಸಿಗೆ ನೋವಾಗಲಿ ಅಂತ ಮಾಡಿಲ್ಲ. ಅದರಿಂದನೂ ಮನಸ್ಸಿಗೆ ನೋವಾಗಿದ್ದರೆ ರಿಯಲಿ ಸಾರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಬೈ ಬಾಯ್.